ಸೋಷಿಯಲ್ ಮೀಡಿಯಾ ಅಂದರೆ ಹಾಗೆ ದಿನನಿತ್ಯ ಲಕ್ಷಾಂತರ ವಿಡಿಯೋಗಳು ಅಪ್ಲೋಡ್ ಆಗ್ತಾನೆ ಇರ್ತವೆ. ಇದರಲ್ಲಿ ಕೆಲವು ವಿಡಿಯೋಗಳು ಸಖತ್ ಸೌಂಡ್ ಮಾಡ್ತವೆ. ಯಾರು ಕೂಡ ಆ ವಿಡಿಯೋ ಎಲ್ಲಿಂದ ಬಂತು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ, ವೈರಲ್ ಮಾಡ್ತಾರೆ. ಅದು ನಿಜನಾ ಸುಳ್ಳ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳದೆ ಶೇರ್ ಮಾಡ್ತಾರೆ. ಈಗ ನಾವು ಹೇಳೋಕ್ಕೆ ಹೊರಟಿರುವುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ವಿಡಿಯೋ ಬಗ್ಗೆ. ಈ ವಿಡಿಯೋ ಯಾವುದು ಅಂದರೆ ಇದೆ. ನೀವು ಈಗಾಗಲೇ ಈ ವಿಡಿಯೋವನ್ನು ನೋಡಿರ್ತೀರಾ. ಕಾಲ ಕೆಟ್ಟೋಯ್ತು, ಮಕ್ಕಳನ್ನ ಶಾಲೆಗೆ ಓದೋಕೆ ಕಳಿಸಿದ್ರೆ ಟೀಚರನ್ನೇ ಮದುವೆ ಆಗ್ತಾರೆ, ಈಗಲೇ ಹೀಗಾದರೆ ಮುಂದೆ ಹೇಗಪ್ಪ ಅಂಥೇಳಿ ಸಾಕಷ್ಟು ಜನ ತಲೆ ಕೆಡಿಸಿಕೊಂಡಿದ್ದಾರೆ. ಹಾಗಿದ್ರೆ ಈ ಒಂದು ಮದುವೆ ನಿಜಾನಾ, ಇದು ನಡೆದಿದ್ದೆಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನೀವು ಈಗಾಗಲೇ ಈ ವಿಡಿಯೋವನ್ನು ನೋಡಿರ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ನಲ್ಲಿರುವ ವಿಡಿಯೋ ಇದು. ಶಾಲೆಯಲ್ಲೇ ಅದು ಶಿಕ್ಷಕಿ ವಿದ್ಯಾರ್ಥಿಯನ್ನು ಮದುವೆಯಾಗೋ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಇದನ್ನು ನೋಡಿದರೆ ಜನ ಕ್ಯಾಕರಿಸಿ ಉಗಿತಾ ಇದ್ದಾರೆ. ಅಯ್ಯೋ ಕಾಲ ಕೆಟ್ಟೋಯ್ತು, ಈಗಲೇ ಹಿಂಗಾದರೆ ಮುಂದೆ ಹೆಂಗೆ ಟೀಚರು ಮಕ್ಕಳನ್ನ ಮದುವೆ ಆದರೆ ಹೇಗೆ ಅಂತ ಹೇಳಿ ಸಾಕಷ್ಟು ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದಹಾಗೆ ಪಶ್ಚಿಮ ಬಂಗಾಳ ರಾಜ್ಯದ ಹರಿಂಗರ್ ಕ್ಯಾಂಪ್ನಲ್ಲಿರುವ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ ತರಗತಿಯಲ್ಲಿ ಈ ಒಂದು ಮದುವೆ ನಡೆದಿದೆ. ಸರಿ, ಮದುವೆ ಆಗಿದೆ, ಅಯ್ಯೋ ಮದುವೆ ಅಲ್ಲ ಅಷ್ಟೇ ಅಂತ ಹೇಳಿ ಸುಲಭವಾಗಿ ಇದನ್ನ ತಳ್ಳಿ ಹಾಕೋಕೆ ಆಗಲ್ಲ. ಯಾಕಂದರೆ ಆ ಮದುವೆ ನಡೆದಿದ್ದು ವಿದ್ಯಾರ್ಥಿ ಮತ್ತು ಮುಖ್ಯ ಶಿಕ್ಷಕರಿಗೆ. ಈ ವಿಚಿತ್ರ ಮದುವೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮದುವೆಗೆ ಇಬ್ಬರು ಸಾಕ್ಷಿಗಳು ಸಹಿಯೊಂದಿಗೆ ವಿಶ್ವವಿದ್ಯಾಲಯದ ಪ್ಯಾಡ್ನಲ್ಲಿ ಗಂಡ ಮತ್ತು ಹೆಂಡತಿಯ ಲಿಖಿತ ಒಪ್ಪಂದವಿದೆ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್. ಮದುವೆ ಅಂತ ವಿದ್ಯಾರ್ಥಿ ಮದುಮಗನಂತೆ, ಶಿಕ್ಷಕಿ ವಧುವಿನಂತೆ ಅಲಂಕರಿಸಿ ಹಿಂದೂ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳನ್ನು ಅನುಸರಿಸಲಾಗಿದೆ. ಮದುವೆಗೆ ಇವರಿಬ್ಬರೇ ಅಲ್ಲ, ಅಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲ್ಗೊಂಡಿದ್ದರು. ಆಗ ವಿದ್ಯಾರ್ಥಿ ತನ್ನ ಮುಂದೆ ಮದುಮಗಳಾಗಿದ್ದ ಮುಖ್ಯ ಶಿಕ್ಷಕರ ಹಣೆಗೆ ಸಿಂಧೂರವನ್ನು ಹಚ್ಚಿದ್ದಾನೆ. ಮಂಡಿಯೂರಿ ಕುಳಿತು ವಧುವಿಗೆ ಗುಲಾಬಿ ಹೂವನ್ನು ನೀಡಿದ್ದಾನೆ. ಅದನ್ನು ತೆಗೆದುಕೊಳ್ಳುವಾಗ ಮುಖ್ಯ ಶಿಕ್ಷಕಿ ನಾಚಿ ನೀರಾಗಿದ್ದಾಳೆ. ಅಲ್ಲದೆ ಅಲ್ಲಿದ್ದ ಎಲ್ಲ ಶಿಕ್ಷಕರು ಕೂಡ ಚಪ್ಪಾಳೆಯನ್ನು ಹೊಡೆದಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿ ಇವರಿಬ್ಬರು ನಿಜವಾಗಿಯೂ ಮದುವೆ ಆಗಿದ್ದಾರೆ ಅಂದ್ಕೊಂಡ್ರೆ ಅದು ತಪ್ಪು. ಅಂದಹಾಗೆ ಇವರಿಬ್ಬರು ನಿಜಕ್ಕೂ ಮದುವೆ ಆಗಿದ್ದಾರಾ ಅಂತ ಕೇಳಿದರೆ ವಿ ಇಲ್ಲ ಅಂತ ಹೇಳಿದೆ. ಇದು ಒಂದು ನಾಟಕ ಅಂತ ಹೇಳಲಾಗ್ತಾ ಇದೆ. ನಾಟಕದ ರೂಪದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಇದನ್ನು ತಮಾಷೆಯಾಗಿ ಮಾಡಲಾಗಿದೆ ಎಂದು ಮಹಿಳಾ ಶಿಕ್ಷಕಿ ಹೇಳಿದ್ದಾರೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಪ್ರತಿಕ್ರಿಯಿಸಿರುವ ವಿವಿ, ಇದೊಂದು ಪ್ರಾಜೆಕ್ಟ್ಗೆ ಸಂಬಂಧಿಸಿದ ನಾಟಕ ಅಷ್ಟೇ. ನಾಟಕ ರೂಪದಲ್ಲಿ ಮಕ್ಕಳಿಗೆ ಮಾನಸಿಕ ಶಿಕ್ಷಣ ಕೊಡಿಸುವ ಉದ್ದೇಶದಿಂದ ಇದನ್ನು ತಮಾಷೆಯಾಗಿ ಮಾಡಲಾಗಿದೆ ಎಂದು ವಿವಿ ಹೇಳಿದೆ. ಕೆಲವರು ಉದ್ದೇಶಪೂರ್ವಕವಾಗಿ ನಾಟಕದ ಒಂದು ಭಾಗವನ್ನು ಮಾತ್ರ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ. ಘಟನೆ ಕುರಿತು ಉನ್ನತ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ವಿವಾದ ಸೃಷ್ಟಿಯಾಗಿರುವುದರಿಂದ ಸಮಿತಿಯು ತನ್ನ ವರದಿಯನ್ನು ಸಲ್ಲಿಸುವವರೆಗೂ ಪ್ರಾಧ್ಯಾಪಕಿಗೆ ಕಡ್ಡಾಯ ರಜೆ, ಅಂದರೆ ಇಲ್ಲಿ ಮುಖ್ಯ ಶಿಕ್ಷಕಿ ಮದುಮಗಳು ಯಾರಾಗಿದ್ದರೂ ಅವರಿಗೆ ಕಡ್ಡಾಯ ರಜೆ ಮೇಲೆ ತೆರಳುವಂತೆ ಸೂಚಿಸಲಾಗಿದೆ. ತನಿಖಾ ಸಮಿತಿಯು ವಿವಿಧ ವಿಭಾಗಗಳ 3 ಮಹಿಳಾ ಅಧ್ಯಾಪಕರನ್ನ ಒಳಗೊಂಡಿದೆ. ಅವರು ನೀಡಿದ ವರದಿಯ ನಂತರ ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಚಟುವಟಿಕೆ ಆಗಿದೆಯಾ ಹಾಗೂ ಶಿಸ್ತು ಕ್ರಮದ ಅಗತ್ಯವಿದೆಯೇ ಎಂಬುದನ್ನು ನಿರ್ಧರಿಸುತ್ತೇವೆ ಅಂತ ವಿವಿ ಹೇಳಿದೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದು ಕಳೆದ 2 ದಿನಗಳಿಂದ ಸಖತ್ ಸುದ್ದಿಯಲ್ಲಿದೆ. ಬೆಳ್ಳಗಿರೋದಲ್ಲ, ಹೇಗೆ ಹಾಲಲ್ಲ ಅಂತ ಹೇಳ್ತಾರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ವಿಡಿಯೋಗಳೆಲ್ಲ ನಿಜವಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.